ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ಡಾಕ್ಟರ್ ಅನ್ನದಾನಿ ಅವರು ಮಾತಾಡ್ತಾರೆ. ಅದಾದ್ಮೇಲೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ. ಉದ್ಘಾಟನೆ ಮಾಡಿದಂತ ಈಗ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಡಾಕ್ಟರ್ ಅಂದಾನಿ ಸಾಹೇಬರು ಮಾತಾಡಬೇಕಂತ ನಮ್ಮೆಲ್ಲರೂ ಪರವಾಗಿ ಕೊರತೆ ಮಾಡ್ಕೊತಾ ಇದ್ದೀವಿ. ನಾಗಮಂಗಲ ಕ್ಷೇತ್ರದ ಎಲ್ಲ ಆತ್ಮೀಯ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಮೈಸೂರು ಕೊಡಗು ಸಂಸತ್ ಸದಸ್ಯರಾದಂಥ ನಾರಾಯಣಗೌಡ್ರೆ, ಮಾಜಿ ಶಾಸಕರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರಾದಂಥ ಸುರೇಶ್ ಗೌಡ್ರೆ, ಶ್ರೀಕಂಠಗೌಡ್ರೆ, ಇಂದ್ರೇಶ್ ಅವರೇ, ಚೇತನ್ ಅವರೇ, ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ಡಾಕ್ಟರ್ ಅನ್ನದಾನಿ ಅವರು ಮಾತಾಡ್ತಾರೆ. ಅದಾದ್ಮೇಲೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ. ಉದ್ಘಾಟನೆ ಮಾಡಿದಂತ ಈಗ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಡಾಕ್ಟರ್ ಅಂದಾನಿ ಸಾಹೇಬರು ಮಾತಾಡಬೇಕಂತ ನಮ್ಮೆಲ್ಲರೂ ಪರವಾಗಿ ಕೊರತೆ ಮಾಡ್ಕೊತಾ ಇದ್ದೀವಿ. ನಾಗಮಂಗಲ ಕ್ಷೇತ್ರದ ಎಲ್ಲ ಆತ್ಮೀಯ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಮೈಸೂರು ಕೊಡಗು ಸಂಸತ್ ಸದಸ್ಯರಾದಂಥ ನಾರಾಯಣಗೌಡ್ರೆ, ಮಾಜಿ ಶಾಸಕರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರಾದಂಥ ಸುರೇಶ್ ಗೌಡ್ರೆ, ಶ್ರೀಕಂಠಗೌಡ್ರೆ, ಇಂದ್ರೇಶ್ ಅವರೇ, ಚೇತನ್ ಅವರೇ, ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ಡಾಕ್ಟರ್ ಅನ್ನದಾನಿ ಅವರು ಮಾತಾಡ್ತಾರೆ. ಅದಾದ್ಮೇಲೆ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ. ಉದ್ಘಾಟನೆ ಮಾಡಿದಂತ ಈಗ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಡಾಕ್ಟರ್ ಅಂದಾನಿ ಸಾಹೇಬರು ಮಾತಾಡಬೇಕಂತ ನಮ್ಮೆಲ್ಲರೂ ಪರವಾಗಿ ಕೊರತೆ ಮಾಡ್ಕೊತಾ ಇದ್ದೀವಿ. ನಾಗಮಂಗಲ ಕ್ಷೇತ್ರದ ಎಲ್ಲ ಆತ್ಮೀಯ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಮೈಸೂರು ಕೊಡಗು ಸಂಸತ್ ಸದಸ್ಯರಾದಂಥ ನಾರಾಯಣಗೌಡ್ರೆ, ಮಾಜಿ ಶಾಸಕರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರಾದಂಥ ಸುರೇಶ್ ಗೌಡ್ರೆ, ಶ್ರೀಕಂಠಗೌಡ್ರೆ, ಇಂದ್ರೇಶ್ ಅವರೇ, ಚೇತನ್ ಅವರೇ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.